ಮಗನಿಗೆ ಏನಾದ್ರು ಕೇಳಿದ್ರಿ ಸರ್? ನಾನು ಆ ಥರ ಏನೂ ನಾನು ಮಾತೇ ಆಡಿಲ್ಲ. ನೋಡಿ, 45 ವರ್ಷ ಬಿನ್ನಿಪೇಟೆ, ಗೋವಿಂದರಾಜನಗರ, ವಿಜಯನಗರ. ಬಿನ್ನಿಪೇಟೆ ಇದ್ದಿದ್ದು, ಅದು ಚಾಮರಾಜಪೇಟೆ ಆಯಿತು, ಗಾಂಧಿನಗರಕ್ಕೆ ಒಂದು ವಾರ್ಡ್ ಆಯಿತು, ವಿಜಯನಗರ ಪೂರ್ತಿ ಆಯಿತು, ಗೋವಿಂದರಾಜನಗರ ಆಗಿದೆ. ಇದಕ್ಕೆಲ್ಲರೂ ನನ್ನದೇ ಆದಂಥ ಶ್ರಮ ಇದೆ, ದುಡಿಮೆ ಇದೆ. 68-70 ಜನ ಎಲ್ಲ ಒಂದು ಕಡೆ ಸವಿತಾ ಸಮಾಜದವರಿಂದ ಹಿಡಿದು ಏನೂ ಆಗೋದಿಲ್ಲ ಅಂದವ್ರಿಗೂ ಕೂಡ ನಾನು ಮನುಷ್ಯನ ಮಾಡಿ ಮುಖ್ಯವಾಹಿನಿಯಲ್ಲಿ ಬಿಟ್ಟಿದ್ದೇನೆ. ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಅದು ಮಾಡ್ಕೊಂಡು ಹೋಗ್ತೀನಿ. ನಿನ್ನೆಷ್ಟೇ ಜಿಲ್ಲಾಧ್ಯಕ್ಷ ನೇಮಕ ಆಗಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ನಿಮ್ಮ ಮಗನ ಕೇಳಿದ್ದೆ. ಅಪ್ಪ, ನಾನು ಯಾರ ಹತ್ರನೂ ಕೇಳಲಿಲ್ಲ, ಹೇಳಲಿಲ್ಲ. ರಾಮಮೂರ್ತಿಗೆ ಏನೋ ಮಾಡಿದ್ದಾರೆ. ಎಲ್ಲವೂ ಹಳೆಯದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಬೇಡ. ಅವನು ಒಳ್ಳೆಯವನಿದ್ದಾನೆ, ನಮ್ಮ ಹುಡುಗನೇ. 2 ಸಾರಿ ಕಾರ್ಪೊರೇಟರ್ ಆಗಿದ್ದ, MLA ಆಗಿದ್ದಾನೆ. ಅವನಿಗೂ ಅರ್ಹತೆ ಇದೆ. ಅರ್ಹತೆ ಇರೋರಿಗೆ ಯಾರು ಬೇಕಾದ್ರೂ ಕೊಡಿ ಅಂತೀವಿ. ಪಕ್ಷ ವಿರೋಧಿ ಮಾಡಿ ಹಲ್ಕ ಕೆಲಸ ಮಾಡಿದವ್ರು ಬೇಡ ಅನ್ನೋದು. ಅದು ಬಿಟ್ಟರೆ ಅಂಥವ್ರಿಗೆಲ್ಲ ನಾನು ಏನು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಸರಿಯಾಗಿದೆ ಮಾಡಿದ್ದಾರೆ. ಮಗನಿಗೆ ಏನಾದ್ರು ಕೇಳಿದ್ರಿ ಸರ್? ನಾನು ಆ ಥರ ಏನೂ ನಾನು ಮಾತೇ ಆಡಿಲ್ಲ. ನೋಡಿ, 45 ವರ್ಷ ಬಿನ್ನಿಪೇಟೆ, ಗೋವಿಂದರಾಜನಗರ, ವಿಜಯನಗರ. ಬಿನ್ನಿಪೇಟೆ ಇದ್ದಿದ್ದು, ಅದು ಚಾಮರಾಜಪೇಟೆ ಆಯಿತು, ಗಾಂಧಿನಗರಕ್ಕೆ ಒಂದು ವಾರ್ಡ್ ಆಯಿತು, ವಿಜಯನಗರ ಪೂರ್ತಿ ಆಯಿತು, ಗೋವಿಂದರಾಜನಗರ ಆಗಿದೆ. ಇದಕ್ಕೆಲ್ಲರೂ ನನ್ನದೇ ಆದಂಥ ಶ್ರಮ ಇದೆ, ದುಡಿಮೆ ಇದೆ. 68-70 ಜನ ಎಲ್ಲ ಒಂದು ಕಡೆ ಸವಿತಾ ಸಮಾಜದವರಿಂದ ಹಿಡಿದು ಏನೂ ಆಗೋದಿಲ್ಲ ಅಂದವ್ರಿಗೂ ಕೂಡ ನಾನು ಮನುಷ್ಯನ ಮಾಡಿ ಮುಖ್ಯವಾಹಿನಿಯಲ್ಲಿ ಬಿಟ್ಟಿದ್ದೇನೆ. ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಅದು ಮಾಡ್ಕೊಂಡು ಹೋಗ್ತೀನಿ. ನಿನ್ನೆಷ್ಟೇ ಜಿಲ್ಲಾಧ್ಯಕ್ಷ ನೇಮಕ ಆಗಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ನಿಮ್ಮ ಮಗನ ಕೇಳಿದ್ದೆ. ಅಪ್ಪ, ನಾನು ಯಾರ ಹತ್ರನೂ ಕೇಳಲಿಲ್ಲ, ಹೇಳಲಿಲ್ಲ. ರಾಮಮೂರ್ತಿಗೆ ಏನೋ ಮಾಡಿದ್ದಾರೆ. ಎಲ್ಲವೂ ಹಳೆಯದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಬೇಡ. ಅವನು ಒಳ್ಳೆಯವನಿದ್ದಾನೆ, ನಮ್ಮ ಹುಡುಗನೇ. 2 ಸಾರಿ ಕಾರ್ಪೊರೇಟರ್ ಆಗಿದ್ದ, MLA ಆಗಿದ್ದಾನೆ. ಅವನಿಗೂ ಅರ್ಹತೆ ಇದೆ. ಅರ್ಹತೆ ಇರೋರಿಗೆ ಯಾರು ಬೇಕಾದ್ರೂ ಕೊಡಿ ಅಂತೀವಿ. ಪಕ್ಷ ವಿರೋಧಿ ಮಾಡಿ ಹಲ್ಕ ಕೆಲಸ ಮಾಡಿದವ್ರು ಬೇಡ ಅನ್ನೋದು. ಅದು ಬಿಟ್ಟರೆ ಅಂಥವ್ರಿಗೆಲ್ಲ ನಾನು ಏನು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಸರಿಯಾಗಿದೆ ಮಾಡಿದ್ದಾರೆ. ಮಗನಿಗೆ ಏನಾದ್ರು ಕೇಳಿದ್ರಿ ಸರ್? ನಾನು ಆ ಥರ ಏನೂ ನಾನು ಮಾತೇ ಆಡಿಲ್ಲ. ನೋಡಿ, 45 ವರ್ಷ ಬಿನ್ನಿಪೇಟೆ, ಗೋವಿಂದರಾಜನಗರ, ವಿಜಯನಗರ. ಬಿನ್ನಿಪೇಟೆ ಇದ್ದಿದ್ದು, ಅದು ಚಾಮರಾಜಪೇಟೆ ಆಯಿತು, ಗಾಂಧಿನಗರಕ್ಕೆ ಒಂದು ವಾರ್ಡ್ ಆಯಿತು, ವಿಜಯನಗರ ಪೂರ್ತಿ ಆಯಿತು, ಗೋವಿಂದರಾಜನಗರ ಆಗಿದೆ. ಇದಕ್ಕೆಲ್ಲರೂ ನನ್ನದೇ ಆದಂಥ ಶ್ರಮ ಇದೆ, ದುಡಿಮೆ ಇದೆ. 68-70 ಜನ ಎಲ್ಲ ಒಂದು ಕಡೆ ಸವಿತಾ ಸಮಾಜದವರಿಂದ ಹಿಡಿದು ಏನೂ ಆಗೋದಿಲ್ಲ ಅಂದವ್ರಿಗೂ ಕೂಡ ನಾನು ಮನುಷ್ಯನ ಮಾಡಿ ಮುಖ್ಯವಾಹಿನಿಯಲ್ಲಿ ಬಿಟ್ಟಿದ್ದೇನೆ. ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಅದು ಮಾಡ್ಕೊಂಡು ಹೋಗ್ತೀನಿ. ನಿನ್ನೆಷ್ಟೇ ಜಿಲ್ಲಾಧ್ಯಕ್ಷ ನೇಮಕ ಆಗಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ನಿಮ್ಮ ಮಗನ ಕೇಳಿದ್ದೆ. ಅಪ್ಪ, ನಾನು ಯಾರ ಹತ್ರನೂ ಕೇಳಲಿಲ್ಲ, ಹೇಳಲಿಲ್ಲ. ರಾಮಮೂರ್ತಿಗೆ ಏನೋ ಮಾಡಿದ್ದಾರೆ. ಎಲ್ಲವೂ ಹಳೆಯದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಬೇಡ. ಅವನು ಒಳ್ಳೆಯವನಿದ್ದಾನೆ, ನಮ್ಮ ಹುಡುಗನೇ. 2 ಸಾರಿ ಕಾರ್ಪೊರೇಟರ್ ಆಗಿದ್ದ, MLA ಆಗಿದ್ದಾನೆ. ಅವನಿಗೂ ಅರ್ಹತೆ ಇದೆ. ಅರ್ಹತೆ ಇರೋರಿಗೆ ಯಾರು ಬೇಕಾದ್ರೂ ಕೊಡಿ ಅಂತೀವಿ. ಪಕ್ಷ ವಿರೋಧಿ ಮಾಡಿ ಹಲ್ಕ ಕೆಲಸ ಮಾಡಿದವ್ರು ಬೇಡ ಅನ್ನೋದು. ಅದು ಬಿಟ್ಟರೆ ಅಂಥವ್ರಿಗೆಲ್ಲ ನಾನು ಏನು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಸರಿಯಾಗಿದೆ ಮಾಡಿದ್ದಾರೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.